ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ಶ್ರೀ ಸೂಕ್ತದ ಎರಡನೆಯ ವರ್ಗ ಅಂದರೆ ಆರನೆಯ ರುಕ್ಕನ್ನು ಇವತ್ತು ನೋಡಬೇಕಿದೆ. ಅದು ಹೀಗಿದೆ: ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ ಅಂತ. ಈ ಋಕ್ ಏನಿದೆ ಇದು ದೇವರ ಸನ್ನಿಧಾನ, ಲಕ್ಷ್ಮೀದೇವಿಯ ಸನ್ನಿಧಾನ ಯಾವುದ್ಯಾವುದರಲ್ಲಿದೆ ಅಂತ ಇದು ಹೇಳ್ತಾ ಇದೆ. ಅದು ಹೇಳೋದಾದರೆ ಮೊದಲು ಆದಿತ್ಯವರ್ಣೇ ಅಂತ ಲಕ್ಷ್ಮೀದೇವಿಗೆ ಸಂಬೋಧನೆ. ಸೂರ್ಯನಂತೆ ಬಣ್ಣ ಇರುವವಳೇ, ಆದಿತ್ಯವರ್ಣೆ, ಎಲ್ಲರಿಗೂ ಮೊದಲು ಇದ್ದವಳು ಎಂದು ವರ್ಣಿತಳಾದವಳೇ, ತಪಸಃ, ಹಿರಿಯರ ತಪಸ್ಸಿಗೆ ಮೆಚ್ಚಿ ನೀನು ವನಸ್ಪತಿಯಲ್ಲಿ ನೆಲೆಗೊಂಡಿದ್ದೀಯಾ. ಆ ವನಸ್ಪತಿಯ ಲಕ್ಷಣ ಏನು? ಅಪುಷ್ಪಾಹ ಫಲವಂತೋಯೇ ತೇ ವನಸ್ಪತಯ ಸ್ಮೃತಾಹ. ಹೂವು ಇಲ್ಲ, ಹಣ್ಣು ಬಿಡುತ್ತೆ, ಅದನ್ನು ವನಸ್ಪತಿ ಅಂತ ಕರೀತಾರೆ. ಆ ವನಸ್ಪತಿಯಾಗಿರುವ ಬಿಲ್ವ ನಿನ್ನ ಸನ್ನಿಧಾನವನ್ನು ಹೊಂದಿದೆ. ಅದರಿಂದಾಗಿ ಎಲ್ಲ ಬಿಲ್ವದಲ್ಲಿ ನಿನ್ನ ಸನ್ನಿಧಾನ ಇದೆ. ಅದರಿಂದಾಗಿ ಬಿಲ್ವ ಪತ್ರದಿಂದ ದೇವರಿಗೆ ಅರ್ಚನೆ ಮಾಡಿದರೆ ಬಹಳ ಪ್ರಿಯ. ಜನಸಾಮಾನ್ಯರಲ್ಲಿ ಏನು ಕಲ್ಪನೆ ಇದೆ ಅಂದರೆ ಬಿಲ್ವ ಅನ್ನೋದು ಶಿವನಿಗೆ ಮಾತ್ರ ಪ್ರಿಯ, ಬಿಲ್ವಪತ್ರ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ವಸ್ತುತಃ ಬಿಲ್ವ ಅಂತನ್ನೋದು ವಿಷ್ಣುವಿಗೂ ಪ್ರಿಯ. ಬಿಲ್ವ ಪತ್ರದಿಂದ ವಿಷ್ಣುವಿಗೂ ಚೆನ್ನಾಗಿ ಅರ್ಚನೆ ಮಾಡಬಹುದು. ಅದರಿಂದಾಗಿ ಬಿಲ್ವಪತ್ರ ಪ್ರಿಯ ಕೇವಲ ಶಿವ ಮಾತ್ರ ಅಲ್ಲ, ನಾರಾಯಣನೂ ಆಗ್ತಾನೆ. ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ. ಈ ತಪಸ ಅಧಿಜಾತಃ, ಬಿಲ್ವಪತ್ರಾಭಿಮಾನಿಯಾದ ದೇವತೆ ತನ್ನ ತಪಸ್ಸಿನಿಂದ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಪಾತ್ರನಾಗಿದ್ದಾನೆ. ಅದರಿಂದಾಗಿ ಅದು ತಪಸ ನಿನ್ನ ಅನುಗ್ರಹದಿಂದ ನುದಂತು, ನಮ್ಮನ್ನು ಪ್ರೇರಿಸಲಿ, ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸುವಂತಹ ಒಂದು ಪ್ರಯೋಜನ ನಮಗಿರಲಿ, ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಅದನ್ನು ಗ್ರಹಿಸುವಂತಾಗಲಿ. ಅದರಿಂದಾಗಿ ಅಂತರ ಮಾಯಾ ಬಾಹ್ಯ ಅಲಕ್ಷ್ಮೀ, ಆ ಫಲಗಳು ಬಿಲ್ವಪತ್ರವನ್ನು ನಿನಗೆ ಸಮರ್ಪಣೆ ಮಾಡಿದ್ದರಿಂದ ಏನು ಫಲ ನಮಗೆ ಸಿಗಬೇಕು, ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಮಾಯಾ ಅಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀ. ಒಳಗಡೆ ಇರುವ ಅಜ್ಞಾನ, ಹೊರಗಡೆ ಇರುವ ದಾರಿದ್ರ್ಯ ಇವೆಲ್ಲವೂ ಕೂಡ ನುದಂತು, ಆಚೆ ಹೋಗಲಿ, ಅಪನುದಂತು, ಅದರಿಂದ ಪರಿಹಾರ ಆಗಲಿ, ಅದು ನಮ್ಮ ಬಾಳಲ್ಲಿ ಬರದಿರಲಿ.
ಅಂತ ಹೇಳಿ ಇದನ್ನು ಒಳಗಡೆಯ ಹೊಳಹು ಆಮೇಲೆ ಹೊರಗಡೆಯ ಸಂಪತ್ತು ಎರಡೂ ಒಟ್ಟಿಗೆ ಇರಬೇಕು. ಆ ಒಟ್ಟಿಗೆ ಇರಬೇಕು ಅಂತಾದರೆ ಇದನ್ನು ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಇನ್ನೊಂದು ರೀತಿಯಾದ ವ್ಯಾಖ್ಯಾನವನ್ನು ಪೃಥ್ವೀಧರಾಚಾರ್ಯರು ಮಾಡ್ತಾರೆ ಬೇರೆ ಪುರಾಣವೊಂದರ ಉಲ್ಲೇಖದಿಂದ. ಅದನ್ನು ನಿರೂಪಣೆ ಮಾಡೋದು ತನುಮಧ್ಯ ಪುರಾ ಬಾಲ ನೀವೀತಟಮುಪಾಶ್ರಿತ ಬಿಲ್ವಾರಣ್ಯೇ ತಪಶ್ಚಕ್ರೆ ಲಕ್ಷ್ಮೀರ್ಲೋಕಹಿತಾರ್ಥಿನಿ. ಲೋಕಕ್ಕೆ ಹಿತವಾಗಬೇಕು, ಹೆಣ್ಣು ಮಕ್ಕಳು ಯಾವ ರೀತಿ ತಪಸ್ಸಿನಿಂದ ದೇವರನ್ನು ಸಂತೋಷಗೊಳಿಸಬಹುದು ಅನ್ನೋದನ್ನು ತೋರಿಸಲಿಕ್ಕಾಗಿ ಸಾಕ್ಷಾತ್ ಲಕ್ಷ್ಮೀದೇವಿ ಬಿಲ್ವಪತ್ರದ ಅಡಿಯಲ್ಲಿ ಕುಳಿತು ತಪಸ್ಸು ಮಾಡಿದಳು. ಬಿಲ್ವಾರಣ್ಯೇ ತಪಶ್ಚಕ್ರೆ ಲಕ್ಷ್ಮೀ ಲೋಕಹಿತಾರ್ಥಿನಿ. ಆವಾಗ ಅವಳಿಗೆ ಸಿದ್ಧಿಯಾಯಿತು, ದೇವರು ಸಂತಸಗೊಂಡ. ಲಕ್ಷ್ಮೀದೇವಿ ನಾನು ಈ ಮರದ ಕೆಳಗಡೆ ಅಲ್ವಾ ತಪಸ್ಸು ಮಾಡಿದ್ದು ಅಂತ ಹೇಳಿ ಬಿಲ್ವಪತ್ರದಲ್ಲಿ ನನ್ನ ಸನ್ನಿಧಾನ ಇರಲಿ ಅಂತ ಹೇಳಿದಳು. ಹೀಗಾಗಿ ತಪಸಃ ಅಧಿಜಾತಃ ತಪಸೋಧಿಜಾತಃ ಲಕ್ಷ್ಮೀದೇವಿಯ ತಪಸ್ಸಿನಿಂದ ಬಿಲ್ವಪತ್ರ ದೇವರಿಗೆ ಪ್ರಿಯವಾಯಿತು. ಬಿಲ್ವಪತ್ರದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಅಧಿಕವಾಯಿತು. ಬಿಲ್ವನಾಥ ಪ್ರಿಯಾಯಾಸ್ತು ನಾರಾಯಣ್ಯಾಸ್ತಪೋಬಲಾತ್ ಬಿಲ್ವಾರಣ್ಯಂ ಫಲತ್ಯದ್ಯ ಲೋಕಾ ಲಕ್ಷ್ಮೀ ನಿವೃತ್ತಯೇ. ಎಲ್ಲ ತರಹದ ಅನಿಷ್ಟಗಳು ಪರಿಹಾರ ಆಗಬೇಕು ಅಂತ ಹೇಳಿದರೆ ಇದನ್ನು ಚೆನ್ನಾಗಿ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ತನುಮಧ್ಯಾಂ ಮಹಾಲಕ್ಷ್ಮೀಂ ಬಾಲಾಂ ತ್ರಿಪುರ ಸುಂದರೀಂ ತ್ರಿಬಿಲ್ವಪತ್ರೈ ಸಂಪೂಜ್ಯ ಸಹಸ್ರಂ ಪ್ರಜಪೇದ್ವೃಚಂ ಅಂತ ಹೇಳ್ತಾರೆ. ತನುಮಧ್ಯಾಂ ತೆಳ್ಳಗಿನ ನಡುವಿರುವ, ಇದನ್ನು ಜಪ ಮಾಡುವ ಕ್ರಮ ತಂತ್ರಶಾಸ್ತ್ರದಲ್ಲಿ ಹೇಗಿದೆ ಅಂತ ನಾವು ನೋಡಿದ್ರೆ, ತನುಮಧ್ಯಾಂ ತೆಳ್ಳಗಿನ ನಡುವಿರುವ ಅಥವಾ ಬಡವಾದ ನಡುವಿರುವ, ತ್ರಿಪುರ ಸುಂದರೀಂ ಅತ್ಯಂತ ಚೆಲುವೆಯಾದ ಬಾಲರೂಪದಲ್ಲಿರುವ ಲಕ್ಷ್ಮಿಯನ್ನು ಬಿಲ್ವಪತ್ರೈ ಸಂಪೂಜ್ಯ, ಮೂರು ಎಳೆಗಳಿರುವ ಬಿಲ್ವಪತ್ರ ತ್ರಿಬಿಲ್ವಪತ್ರ ಅಂತ ಕರೀತಾರೆ. ಅದರಿಂದ ಪೂಜೆ ಮಾಡಿ ಸಹಸ್ರಂ ಪ್ರಜಪೇದೃಚಂ 1000 ಬಾರಿ ಜಪ ಮಾಡಬೇಕು. ತ್ರಿಷ್ಟುಪ್ ಶಿವಾಕ್ಷರಾಯಸ್ಮಾತ್ ಶಿವಲಕ್ಷ ಜಪಂ ಚರೇತ್. ಇದು ತ್ರಿಷ್ಟುಪ್ ಛಂದಸ್ಸು. ತ್ರಿಷ್ಟುಪ್ ಅಂತ ಹೇಳಿದರೆ ಬಹಳ ಅಕ್ಷರಗಳನ್ನು ಒಳಗೊಂಡಿದೆ. ಅದು 1000 ಅಂತಾದರೆ ಶಿವನಿಗೂ ಪ್ರಿಯವಾಗ್ತದೆ. ಬಿಲ್ವಸ್ಯ ಹವಿಷಾ ಹೋಮ ಆಜ್ಯ ಹೋಮಶ್ಚ ಶಸ್ಯತೆ. ಈ ಬಿಲ್ವದಿಂದ ಹೋಮ ಮಾಡಬೇಕು, ಆಜ್ಯ ಹೋಮವನ್ನೂ ಮಾಡಬೇಕು. ಈ ತರಹ ಮಾಡಿದರೆ ಪಕ್ವ ಬಿಲ್ವ ಫಲಾಹಾರ ಸತತಂ ನಿಯತೌರತಃ ಶಾಂತಿಂ ಕೃತ್ವಾ ವಿಧಾನೇನ ಜಗದಂಬಾ ಪ್ರಸಾದತಃ. ಇದಕ್ಕೆ ಸೀಮಿತವಾದ ಒಂದು ವ್ರತದ ಚಿಂತನೆ ಇದೆ. ವ್ರತ ಹೀಗೆ ಮಾಡಬೇಕು ಅಂತ. ಏನದು? ಪಕ್ವ ಹಣ್ಣಾದ ಬಿಲ್ವಪತ್ರವನ್ನು, ಮೆತ್ತಗಾಗಿರುವ ಬಿಲ್ವಪತ್ರವನ್ನು ತಿಂದುಕೊಂಡಿರಬೇಕು. ಅದೇ ವ್ರತ. ಅದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ. ಅಲಕ್ಷ್ಮಿ ನಾಶವಾಗತ್ತೆ. ಅಲಕ್ಷ್ಮೀಂ ಪರಿಭೂಯಾಥ ಮಹಾಲಕ್ಷ್ಮೀಂ ಸ್ಥಿರಾಂ ಲಭೇತ್ ಅಂತ. ಇದು ಒಂದು. ಇನ್ನು ಈ ಬಿಲ್ವದ ಮಾಹಾತ್ಮ್ಯ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇದೆ. ಕೆಲವೊಂದು ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಹೀಗಿದೆ: ಶಿವಲಿಂಗಕ್ಕೆ ಅರ್ಚನೆ ಮಾಡುವುದಾಗಿ ವಿಷ್ಣುವೇ ಬಿಲ್ವಪತ್ರವನ್ನು ಆರಿಸಿದ. ಮಹಾಲಕ್ಷ್ಮಿಯು ಬಿಲ್ವ ಮರದ ಕೆಳಗಡೆ ತಪಸ್ಸು ಮಾಡಿದಳು. ಹೀಗಾಗಿ ಬಿಲ್ವಪತ್ರ ಅನ್ನೋದು ಶಿವನಿಗೂ ಪ್ರಿಯ, ವಿಷ್ಣುವಿಗೂ ಪ್ರಿಯ. ಇದನ್ನು ಪ್ರದದೌ ಸರ್ವಪೂಜ್ಯತ್ವಂ ಸರ್ವಸಿದ್ಧಿಂಚ ವಿಷ್ಣವೇ. ಈ ಬಿಲ್ವಪತ್ರ ಅನ್ನೋದು ಅತ್ಯಂತ ಪವಿತ್ರವಾಗಲಿ ಅಂತ ಹೇಳಿ ಎಲ್ಲ ದೇವತೆಗಳ ವರ. ಶ್ರೀವೃಕ್ಷ ಇತಿ ವಿಖ್ಯಾತಃ ಬಿಲ್ವದ್ರುಹು ದೇವಪೂಜಿತಃ. ಇದನ್ನು ಶ್ರೀವೃಕ್ಷ ಅಂತಲೇ ಕರೀತಾರೆ.
ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದ ವೃಕ್ಷ. ಕೈಲಾಸೇಪಿತ ವೈಕುಂಠೆ ಶ್ವೇತದ್ವೀಪೆ ಸುರಾಲಯೇ ಮಂದರಾದಿಷು ಪುಣ್ಯೇಶು ಕ್ಷೇತ್ರೇಶು ಸಕಲೇಶ್ವಪಿ ಪೂಜ್ಯಂತೆ ಬಿಲ್ವತರವಃ. ಕೈಲಾಸದಲ್ಲೇ ಆಗಿರಬಹುದು, ವೈಕುಂಠದಲ್ಲೇ ಆಗಿರಬಹುದು, ಶ್ವೇತದ್ವೀಪದಲ್ಲೇ ಆಗಿರಬಹುದು, ಮಂದರ ಪರ್ವತ ಮೊದಲಾದವುಗಳಲ್ಲಿ ಆಗಿರಬಹುದು, ಈ ಬಿಲ್ವವನ್ನು ಪೂಜಿಸುತ್ತಾರೆ. ಹೀಗಾಗಿ ಲಕ್ಷ್ಮಿಯನ್ನು ಪಡೆದು ಅಲಕ್ಷ್ಮಿಯನ್ನು ದೂರ ಓಡಿಸಲಿಕ್ಕೆ ಬಿಲ್ವಪತ್ರದ ನೆರಳು ಬಹಳ ಶ್ರೇಷ್ಠ. ಅದು ಅತ್ಯಂತ ಪವಿತ್ರವಾಗಿರುವುದರಿಂದ, ಕೆಟ್ಟ ಯೋಚನೆ ನಮ್ಮಲ್ಲಿ ಬರದಿರುವುದರಿಂದ, ಅಂದರೆ ಬಿಲ್ವಪತ್ರದ ಆರಿಸ್ಕೊಂಡಿದ್ದ ಬಿಲ್ವವನ್ನು ಯಾಕೆ ಆರಿಸಿಕೊಂಡ್ಲು? ಅದು ದೇವತಾ ಸಂಕಲ್ಪ. ಹೀಗೆ ಬಿಲ್ವಪತ್ರದಲ್ಲಿ ತನ್ನ ಸನ್ನಿಧಾನವನ್ನಿಟ್ಟು ಮುಂದಿನವರಿಗೆ ಇದನ್ನು ಶ್ರೀವೃಕ್ಷ ಅಂತ ಪರಿಚಯ ಮಾಡಿ, ಇದರಿಂದ ಅರ್ಚಿಸಿದರೆ ಎಲ್ಲ ಫಲವನ್ನು ಕೊಡ್ತೇನೆ ಅಂತ ಹೇಳಿ ಅವಳು ಸಂಕಲ್ಪ ಮಾಡಿದ್ದನ್ನು ವೇದ ಪುರುಷ ಹೀಗೆ ಹೇಳಿದ. ಹೀಗೆ 6ನೆಯ ರುಕ್ಕ ಆಯಿತು, 2ನೆಯ ವರ್ಗದ 6ನೆಯ ರುಕ್ಕ. ಇನ್ನು 7ನೆಯದ್ದು, ಉಪೈತು ಮಾಂ ದೇವತಖ ಕೀರ್ತಿಶ್ಚ ಮಣಿನಾಥಃ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಮೃದ್ಧಿಂ ದದಾತು ಮೇ. ದೇವಸಖಃ ಕುಬೇರ ಮಾಂ ಉಪೈತು, ನನ್ನನ್ನು ಹೊಂದಲಿ, ಕೀರ್ತಿಯೂ ಹೊಂದಲಿ, ಮಣಿನಾ ಸಹ ಚಿಂತಾಮಣಿಯಿಂದ ಅಥವಾ ಮಣಿಭದ್ರನಿಂದ ಕೂಡಿಕೊಂಡು ಕೀರ್ತಿ ನನ್ನನ್ನು ಹೊಂದಲಿ. ದೇವಸಖಃ ದೇವತೆಗಳ ಗೆಳೆಯನಾದ ಯಕ್ಷದರಲ್ಲಿ ಅಧೀಶನಾದ ಕುಬೇರ ನನ್ನನ್ನು ಹೊಂದಲಿ. ಎಲ್ಲರೂ ದೇವಸಖ ಅನ್ನೋದಕ್ಕೆ ಕುಬೇರ ಅಂತಲೇ ಅರ್ಥ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಯಕ್ಷ ಅವನು ಅಂತಿಮವಾಗಿ ದೇವತೆ, ಆದರೆ ದೇಹ ತಳೆದದ್ದು ಯಕ್ಷನಾಗಿ. ಯಕ್ಷ ದೇಹ, ದೇವತಾ ಸ್ವಭಾವ. ಅವನು ನನ್ನನ್ನು ಹೊಂದಲಿ ಅಂತ. ಮುಂದೆ ಅಸ್ಮಿನ್ ರಾಷ್ಟ್ರೇ ಪ್ರಾದುರ್ಭೂತೋಸ್ಮಿ, ಈ ರಾಷ್ಟ್ರದಲ್ಲಿ ನಾನು ಹುಟ್ಟಿದ್ದೇನೆ, ಅದರಿಂದಾಗಿ ಕೀರ್ತಿಂ ವೃದ್ಧಿಂ ದಧಾತು ಮೇ, ಕೀರ್ತಿ ಸಿಗಲಿ, ಸಮೃದ್ಧಿ ಸಿಗಲಿ ಅಂತ ಪ್ರಾರ್ಥನೆ ಇದೆ. ಅಲ್ಲ, ಇದೇನಿದು? ಕುಬೇರ ನನಗೆ ಒಳಿತನ್ನು ಮಾಡಲಿ, ಈ ರಾಷ್ಟ್ರದಲ್ಲಿ ನಾನು ಹುಟ್ಟಿದ್ದೇನೆ, ಕೀರ್ತಿಯನ್ನು ಸಮೃದ್ಧಿಯನ್ನು ಕೊಡಲಿ. ಏನು ಹಾಗಂದರೆ? ಅದಕ್ಕೆ ಹೇಳ್ತಾರೆ ನೋಡಿ, ಕುಬೇರನಿಗೂ ರಾಷ್ಟ್ರಕ್ಕೂ ಒಂದು ಸಂಬಂಧ ಇದೆ. ಕುಬೇರ ಒಬ್ಬನನ್ನು ಅನುಗ್ರಹಿಸಬೇಕು ಅಂತಂದರೆ ಅವನ ಒಳಗಡೆ ಕೂತ್ಕೊಂಡ್ರೆ, ಕುಬೇರ ಒಬ್ಬನ ಒಳಗಡೆ ಕೂತ್ಕೊಂಡ್ರೆ ರಾಜ್ಯಶಾಸ್ತ್ರವನ್ನು ತಿಳ್ಕೊಳ್ಬೇಕು ಅಂತ ಅನ್ನಿಸುತ್ತೆ. ನೀತಿಶಾಸ್ತ್ರದಲ್ಲಿ ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಅದನ್ನು ಪರಿಗಣಿಸಿ ಲೋಕದಲ್ಲಿ ಬಹಳ ಎತ್ತರದ ರಾಜಕೀಯ ಸ್ಥಾನಕ್ಕೆ ಸಾಗುತ್ತಾನೆ. ಅದರಿಂದಾಗಿ ಕುಬೇರ ನನಗೆ ಅನುಗ್ರಹಿಸಲಿ ಅಂತ. ಮತ್ತೆ ಒಂದು ರಾಷ್ಟ್ರ ನಿರ್ಮಾಣ ಆಗೋದು ನೀತಿಯಿಂದಲೇ ವಿನಃ ಕೇವಲ ಭೌತಿಕವಾದ ಗಡಿಯಿಂದ ಅಲ್ಲ. ಅದೆಲ್ಲರಿಗೂ ಗೊತ್ತು. ಭೌತಿಕವಾದ ಗಡಿ ಅನ್ನೋದು ಸಾಂಕೇತಿಕ. ಅಂತಿಮವಾಗಿ ಆ ರಾಷ್ಟ್ರಕ್ಕೆ ಆದ ಒಂದು ಪ್ರಾಚೀನವಾದ ನೀತಿ ಇರುತ್ತೆ. ಆ ನೀತಿಯ ಮೇಲೆ, ಆ ರೀತಿಯ ಮೇಲೆ ಆ ದೇಶದ ಕಟ್ಟಡ ಇರುತ್ತೆ. ನಮಗೆ ಒಳ್ಳೆ ನೀತಿ ಬೇಕು ಅಂದರೆ ಕುಬೇರ ಬೇಕು. ಅದಕ್ಕೆ ಉಪೈತು ಮಾಂ ದೇವಸಖ, ಮೊದಲು ನನ್ನ ದೇವಸಖ ಕುಬೇರ ಬರಲಿ. ಆಮೇಲೆ ಕೀರ್ತಿ, ನನಗೆ ಕೀರ್ತಿ ಸಿಗಲಿ. ಮಣಿನಾ ಸಹ, ಉತ್ಕೃಷ್ಟವಾದ ಪದಾರ್ಥ ಏನಿದೆ ಅದರ ಜೊತೆಗೆ ಸಿಗಲಿ. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್, ಈ ರಾಷ್ಟ್ರದಲ್ಲಿ ನಾನು ಹುಟ್ಟಿದ್ದೇನೆ. ಯಾವ ನೆಲದಲ್ಲಿ ದೇವತೆಗಳ ಕಾರ್ಯಾಚರಣೆ ಇರ್ತದೋ ಆ ನೆಲದಲ್ಲಿ ನಾನು ಹುಟ್ಟಿದ್ದೇನೆ. ಅದರಿಂದಾಗಿ ಹಣ ಅನ್ನೋದು ಲಕ್ಷ್ಮಿ ಅಲ್ಲ. ಹಣ ಅನ್ನೋದು ಲಕ್ಷ್ಮಿಯ ಅಭಿವ್ಯಕ್ತಿಯ ಒಂದು ಭಾಗವೇ ವಿನಃ ಹಣ ಮಾತ್ರ ಲಕ್ಷ್ಮಿ ಅಲ್ಲ. ಎಲ್ಲರೂ ಏನು ಹೇಳ್ತಾ ಇರ್ತಾರೆ, ಯಾರೋ ಒಬ್ಬರು ಛೇಡಿಸ್ತಾ ಇದ್ದರು ಹಿಂದೂಗಳನ್ನು, ಅದು ಮಾಮೂಲಲ್ಲ. ಅವನು ಯಾರೋ ಒಬ್ಬ ಸನ್ಯಾಸಿ, ಅವನು ಹೇಳ್ತಾ ಇದ್ದ,
ನಿಜಗುಣಾನಂದ. ಅವನು ಹೇಳ್ತಾ ಇದ್ದ, ಅಮೇರಿಕೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರಾ, ಅಮೇರಿಕೆಯಲ್ಲಿ ಸರಸ್ವತಿ ಪೂಜೆ ಮಾಡ್ತಾರಾ, ಅವ್ರಿಗೆ ವಿದ್ಯೆ ಇಲ್ಲವೇ, ಸಂಪತ್ತಿಲ್ಲವೇ ಅಂತ. ಕರೆನ್ಸಿಯನ್ನು ಅಥವಾ ಹಣವನ್ನು ಲಕ್ಷ್ಮಿ ಅಂತ ಹೇಳಿದವರು ಯಾರು ಹೇಳಲೇ ಇಲ್ಲ. ತಪ್ಪಾಗಿ ತಿಳಿದುಕೊಂಡಿದ್ರೆ ಆದರೂ ಜನರ ತಪ್ಪು. ಕರೆನ್ಸಿ ಇಟ್ಟು ಲಕ್ಷ್ಮೀ ಪೂಜೆ ಅಂತ ಮಾಡೋದು, ಕಾಯಿನ್ ಇಟ್ಟು ಲಕ್ಷ್ಮಿ ಅಂತ ಪೂಜೆ ಮಾಡೋದು, ಅದು ಯಾಕೆ ಬಂದಿದೆ ಅಂತಂದರೆ ಇದು ಲಕ್ಷ್ಮಿಯ ಪ್ರತಿನಿಧಿ ಅಂತ ಬಂದಿರಬಹುದೇ ವಿನಃ ಲಕ್ಷ್ಮಿಯೇ ಅಲ್ಲ. ಇವಾಗ ವ್ಯಾಸಪೂಜೆ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ವ್ಯಾಸಪೂಜೆಯಲ್ಲಿ ವೇದವ್ಯಾಸರ ರಚನೆ ಆಗಿರುವ ಏನೊಂದು ಪುಸ್ತಕ ಇದೆ, ಅದನ್ನು ಇಡ್ತೇವೆ. ಆದರೆ ಪುಸ್ತಕ ಪೂಜೆ ಅಲ್ಲ, ಅದು ವ್ಯಾಸಪೂಜೆ. ಅಲ್ಲಿ ಅಷ್ಟೂ ಜನರನ್ನು ಚಿಂತನೆ ಮಾಡಲಿಕ್ಕಿದೆ. ವ್ಯಾಸಪೂಜೆಯಲ್ಲಿ ಅವರ ಶಿಷ್ಯರನ್ನು ಆವಾಹನೆ ಮಾಡಿ ಅರ್ಘ್ಯ ಪಾದ್ಯ ಮೊದಲಾದವುಗಳನ್ನು ಕೊಟ್ಟು, ಆಮೇಲೆ ವೇದವ್ಯಾಸರನ್ನು ಆವಾಹನೆ ಮಾಡಿ ಅರ್ಘ್ಯ ಪಾದ್ಯ ಮೊದಲಾದವುಗಳನ್ನು ಕೊಟ್ಟು, ಆಮೇಲೆ ವ್ಯಾಸಪೂಜೆ ಸಂಪನ್ನವಾಯಿತು ಅಂತ ಹೇಳಿ ಶಾಂತಿ ಪಾಠವನ್ನು ಹಾಕೋದಿದೆ. ಅವತ್ತು ವೇದವ್ಯಾಸರ ಪೂಜೆ ಮಾಡಿ, ಅಂದರೆ ಮಹಾನವಮಿ ದಿವಸ ವೇದವ್ಯಾಸರನ್ನು ಇಟ್ಟು ಶಿಷ್ಯರನ್ನೆಲ್ಲ ಕರೆದು ಪೂಜೆ ಮಾಡಿ, ಅಂದರೆ ವೇದವ್ಯಾಸರ ಶಿಷ್ಯರು ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ ಮತ್ತು ಸೂತರು ಇವ್ರನ್ನೆಲ್ಲ ಕರೆದು, ನಾರದರು ಮೊದಲಾದವರು ಅವ್ರನ್ನೆಲ್ಲ ಕರೆದು, ಶುಕಾಚಾರ್ಯರು ಅವ್ರನ್ನೆಲ್ಲರನ್ನ ಕರೆದು ಆವಾಹನೆ ಮಾಡಿ ಪೂಜೆ ಮಾಡಿ, ಆಮೇಲೆ ವೇದವ್ಯಾಸರನ್ನು ಪೂಜೆ ಮಾಡೋದು ಕ್ರಮ. ಇಲ್ಲಿ ನೋಡಿ, ಪುಸ್ತಕ ಪೂಜೆ ಅಲ್ಲ, ಪುಸ್ತಕದ ಮಾಧ್ಯಮದಲ್ಲಿ ವೇದವ್ಯಾಸರ ಪೂಜೆ. ಆದರೆ ನಾವು ಬಾಯಲ್ಲಿ ಸರಸ್ವತಿ ಪೂಜೆ ಅಂತ. ಇನ್ನೊಂದು ಸಂಪ್ರದಾಯ ವಿಚ್ಛೇದ ಏನಾಗಿದೆ, ಮೂಲ ನಕ್ಷತ್ರದಲ್ಲಿ ಇಡೋದು ಅಂತ. ಆದರೆ ವಿಷ್ಣು ತೀರ್ಥರು ಹಾಗೆ ಹೇಳೋಲ್ಲ. ವಿಷ್ಣು ತೀರ್ಥರು ಏನು ಹೇಳ್ತಾರೆ, ಮಹಾನವಮಿ ದಿವಸ ವೇದವ್ಯಾಸ ಪೂಜೆಯನ್ನು ಮಾಡಬೇಕು, ಮಾರನೇ ದಿವಸ ವಿಜಯದಶಮಿ ದಿವಸ ಪೂಜೆಯನ್ನು ವಿಸರ್ಜನೆ ಮಾಡಿ, ಇದು ವೇದವ್ಯಾಸರ ಆ ಪೂಜೆಯನ್ನು ಮುಗಿಸಿ ಸಮಾಪನೆಗೊಳಿಸಿ ಉಳಿದ ಹಬ್ಬವನ್ನು ಮಾಡಬೇಕು. ಆಮೇಲೆ ಒಂದು ವೇಳೆ ನವಮಿ ದಿವಸ ಶ್ರವಣ ನಕ್ಷತ್ರ ಇದ್ದರೆ ಅವತ್ತು ಪೂಜೆ ಮಾಡಿ ಉಪವಾಸದಿಂದ ಜಪ, ವೇದವ್ಯಾಸರ ನೆನಪು ಇತ್ಯಾದಿಗಳನ್ನು ಮಾಡಿಕೊಳ್ತಾ ಇರಬೇಕು. ಮಾರನೇ ದಿವಸ ಶಾಂತಿ ಪಾಠವನ್ನು ಮಾಡಿ ಪಾರಣೆಯನ್ನು ಮಾಡಬೇಕು. ಇದು ಪ್ರಾಚೀನವಾದ ಕ್ರಮ. ಅದಿವಾಗ ತಪ್ಪಿ ಹೋಗಿದೆ. ನವಮಿ ಶ್ರವಣ ನಕ್ಷತ್ರ ಬಂದರೂ ಯಾರೂ ಉಪವಾಸ ಮಾಡುವಲ್ಲ. ವಿಜಯದಶಮಿಯ ದಿವಸ ಶಾಂತಿ ಪಾಠವನ್ನು ಹಾಕಬೇಕು. ಯಾರೂ ಶಾಂತಿ ಪಾಠ ಹಾಕೋದಿಲ್ಲ. ಅದು ಅಧ್ಯಯನಕ್ಕೆ ಮತ್ತೆ ಶುರು ಮಾಡೋದು ಅಂತ. ಒಂದೇ ದಿವಸ ಅಧ್ಯಯನಕ್ಕೆ ವಿಶ್ರಾಂತಿ, ಬೇರೆ ದಿವಸ ಇಲ್ಲ. ಆದರೆ ಅದು ಇಡೀ ದಿವಸ, ಇಡೀ ವರ್ಷ ಅಧ್ಯಯನ ವಿಶ್ರಾಂತಿಯಾಗಿ ವಿಶ್ರಾಂತಿಯೇ ಬೇಡ, ಆ ತರಹ ಆಗಿದೆ. ವಸ್ತುತಃ ವಿಜಯದಶಮಿ ದಿವಸ ಶಾಂತಿ ಪಾಠಕ್ಕೆ ಮಹತ್ವ ಕೊಡಬೇಕಿತ್ತು ನಾವು. ಆದರೆ ಶಾಂತಿ ಪಾಠಕ್ಕೆ ಮಹತ್ವ ನಾವು ಕೊಡಲಿಲ್ಲ. ಇದು ಅತ್ಯಂತ ಪ್ರಧಾನವಾದ ಲೋಪ. ಹೀಗಾಗಿ ವಿಜಯದಶಮಿಯ ಮಹಾನವಮಿಯ ದಿವಸ ಚಿಂತನೆ, ಪಾಠ ಇತ್ಯಾದಿಗಳಿಲ್ಲ. ಯಾಕೆ? ವೇದವ್ಯಾಸರ ಪೂಜೆ ಇರೋದರಿಂದ. ಮಾರನೇ ದಿವಸ ಒಂದು ದಿವಸ ನಾವು ಅಧ್ಯಯನವನ್ನು ಬಿಟ್ಟೆವು ಅಂತ ಹೇಳಿ ಶಾಂತಿ ಪಾಠ ಮಾಡಿ ಮತ್ತೆ ಶುರು ಮಾಡೋದು. ಇದು ಕ್ರಮ. ಈ ಕ್ರಮ ಅಳವಡಿಸಿಕೊಂಡ್ರೆ ಬಹಳ ಒಳ್ಳೆಯದು.
ಉಳಿದದ್ದೆಲ್ಲ ಬಿಡಿ. ಅದರ ನಂತರ ಬಂದ ಆಚರಣೆಗಳು, ಶಮಿಯನ್ನು ಕೊಡೋದು, ಒಳ್ಳೆ ಮಾತನಾಡಿ ಅಂತನ್ನೋದು, ಅದೇನು ನೀವು ಆಚರಿಸಬೇಡಿ ಅಂತ ಹೇಳ್ತಾ ಇಲ್ಲ, ನೆನಪಿಟ್ಕೊಳ್ಳಿ. ಆಚರಿಸಬೇಡಿ ಅಂತ ಹೇಳ್ತಾ ಇಲ್ಲ. ಶಾಸ್ತ್ರದಲ್ಲಿ ಇಲ್ಲ. ಶಮಿ ಕೊಡದೆ ಹೋದರೆ ಏನು ತಲೆ ಮೇಲೆ ಕೊಂಬೇನು, ಶಮಿ ಕೊಟ್ಟೋದ್ರಿಂದ ಕೊಂಬು ಬರಲ್ಲ, ಶಮಿ ಕೊಡದೆ ಹೋದರೆ ಲೋಪ ಆಗಲ್ಲ. ನಿಜವಾಗಿಯೂ ಲೋಪ ಆಗೋದು ಇಲ್ಲಿ. ಇದು ಯಾಕೆ ಹೀಗೆ ಸರಸ್ವತಿ ಪೂಜೆ ಅಂತ ಹೇಳ್ತೇವೆ, ಆಮೇಲೆ ವೇದವ್ಯಾಸರ ಪೂಜೆ ಮಾಡ್ತೇವೆ. ವಸ್ತುತಃ ಬಿಡಿ, ಪಾಪ ಸಂಪರ್ಕ ಇರದವರು, ಪರಿಸರ ಸಿಗದವರು, ಅವ್ರ ಬಗ್ಗೆ ಗೌರವ ಇದೆ, ಆದರೆ ಸಿಕ್ಕಿಲ್ಲ ಅನ್ನೋದು ಅವ್ರ ಬಗ್ಗೆ ಅಯ್ಯೋ ಅಂತ ಅನಿಸುತ್ತೆ. ಅವರು ಏನು ಮಾಡ್ತಾರೆ, ಸರಸ್ವತಿ ಪೂಜೆ ಅಂತ ಹೇಳಿ ಒಂದಿಷ್ಟು ಮಕ್ಕಳ ಶಾಲೆಯ ಪುಸ್ತಕ, ಮ್ಯಾಥಮೆಟಿಕ್ಸು ಇವುಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಮುಂದುವರಿತಾರೆ. ಹಾಗಲ್ಲ, ಶಾಂತಿಪಾಠ ಮಾಡಬೇಕು. ಈ ಬಾರಿ ಶಾಂತಿಪಾಠ ಅದು ಪರ್ಯಾಯ ಪೀಠಾಧೀಶರಿಂದಲೇ ಆಗುತ್ತೆ. ನೋಡೋಣ, ನಾನು ಉಡುಪಿಯಲ್ಲಿ ಇದ್ದೇನೆ, ಪರ್ಯಾಯ ಪೀಠಾಧೀಶರಿಂದ ಶಾಂತಿಪಾಠ ಆಗುತ್ತೆ. ಅದನ್ನು ಲೈವ್ ಮಾಡಿಸ್ಲಿಕ್ಕಾದರೆ ನೋಡುವ, ಅಲ್ಲಿ ಜಾಯಿನ್ ಆಗಿ. ಮುಂದಿನ ಬಾರಿ ನಾನು ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲಿ ಸ್ವಗೃಹೇ ನಿವಾಸ ಇದನ್ನು ಮಾಡೋಣ ಅಂತ ಅಂದುಕೊಂಡಿದ್ದೇನೆ. ನೋಡೋಣ, ದೇವರು ಹೇಗೆ ಮಾಡಿಸ್ತಾನೆ ಹಾಗೆ. ಯಾಕೆ ಬಂತು ಅಂತ ಹೇಳಿದರೆ, ಈ ರಾಷ್ಟ್ರದಲ್ಲಿ ನಾನು ಹುಟ್ಟಿದ್ದೇನೆ. ದೇವಸಖ ಕುಬೇರ ಬರಬೇಕವನು, ನಮಗೆ ರಾಜನೀತಿಯನ್ನು ತಿಳಿಸಬೇಕು. ಒಬ್ಬೊಬ್ಬರು ಒಂದೊಂದಕ್ಕೆ ಅಭಿಮಾನಿಗಳಿದ್ದಾರೆ, ಒಂದೊಂದು ಶಾಸ್ತ್ರಕ್ಕೆ, ಒಂದೊಂದು ಶಾಸ್ತ್ರವನ್ನು ತಿಳ್ಕೊಳ್ಳೋದಾದರೆ. ಹೀಗಾಗಿ ಇದು ಸರಸ್ವತಿಯ ಪೂಜೆ ಅಲ್ಲ, ವೇದವ್ಯಾಸರ ಪೂಜೆ. ಈ ವೇದವ್ಯಾಸರ ಪೂಜೆ ಏನಿದೆ ಅದನ್ನು ನಾವು ಮಾಡಬೇಕು. ಕ್ರಮೇಣ ಅದು ತಪ್ಪಿ ಹೋಗಿದೆ. ಮೈಸೂರಿನ ಪರಿಸರದಲ್ಲಿ ಇರುವವರು ದೇವರ ಪೂಜೆ ಮಾಡೋ ತರಹ ರಾಜರಾಣಿಯರ ಪೂಜೆ ಮಾಡಲಿಕ್ಕಾಗೋಲ್ಲ. ಅದರಿಂದಾಗಿ ಗೊಂಬೆ ಶುರು ಆಯಿತು. ಆಮೇಲೆ ಯಾಕೋ ನವರಾತ್ರಿ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಶುರು ಆಯಿತು. ಮೂಲ ನಕ್ಷತ್ರದಲ್ಲಿ ಸರಸ್ವತಿಯ ಪೂಜೆ ಮಾಡೋದು ಅಂತ ಶುರು ಆಯಿತು. ಇದೆಲ್ಲ ನಂತರ ಬಂದ ಸಂಪ್ರದಾಯಗಳು. ಅದು ಯಾವುದೋ ಒಂದು ಶ್ಲೋಕ ಇದೆ, ಆ ಶ್ಲೋಕ ಒಂದು ಚೂರು ಚೆನ್ನಾಗಿಲ್ಲ. ಶಮಿ ಬನ್ನಿಯನ್ನು ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳೋದು ಒಳ್ಳೆ ಸಂಪ್ರದಾಯ, ಅದೇನು ತಪ್ಪಲ್ಲ, ಆದರೆ ಶಾಸ್ತ್ರದಲ್ಲಿ ಹಾಗಿಲ್ಲ ವಸ್ತುತಃ. ಆದರೆ ನಾವು ಒಟ್ಟಿಗೆ ಇದನ್ನು ಮಾಡ್ತೇವೆ ಅಂತ ಹೋದರೆ, ನೋಡಿದ್ಯಾ ವಿರೋಧ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ. ಅದಕ್ಕೆ ಸುಮ್ಮನೆ ಇರಬೇಕಾಗತ್ತೆ. ಆಯ್ತಪ್ಪ, ನೀವೇನು ಬೇಕಾದ್ರೆ ಮಾಡಿ, ತೀರ ವಿರುದ್ಧ ಅಲ್ಲ ಅಂತ ಹೇಳಿ ಸುಮ್ಮನೆ ಇರಬೇಕಾಗತ್ತೆ. ಆದರೆ ಮುಖ್ಯವಾಗಿ ನಾವು ಆಚರಿಸಬೇಕಾದದ್ದು ಏನು ಅಂದರೆ ಇದು. ಯಾಕೆ ಬಂತು ಅಂದರೆ, ಎಲ್ಲ ಶಾಸ್ತ್ರಗಳು ನಮಗೆ ಕರಗತ ಆಗಬೇಕು. ಎಲ್ಲ ಶಾಸ್ತ್ರಗಳ ಹಿನ್ನೆಲೆ ನಮಗೆ ಬರಬೇಕು. ಅದು ಬರದೇ ಇರೋದರಿಂದಾಗಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನೋಡಿದ್ದೇವೆ. ಅದರಿಂದ ಪ್ರಧಾನವಾದ ವೈದಿಕ ಮೂಲದ ಶಾಸ್ತ್ರಗಳು, ವೇದ ಮೂಲದ ಶಾಸ್ತ್ರಗಳು ನಮ್ಮನ್ನು ಆಳಬೇಕು. ನಾವು ಭೂಷಣ್ ಕಾವ್ಯ ಅವರು ಹೇಳೋದು, ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿಣಿ ಆಗಬೇಕು, ಧನುರ್ಧಾರಿ ಆಗಲ್ಲ, ಏಕೆಂದರೆ ಅದು ಪುಲ್ಲಿಂಗ. ಶಮಿ ಅಂತನ್ನೋದು ಸ್ತ್ರೀಲಿಂಗ. ಆಮೇಲೆ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳ್ತಾರೆ, ಅದು ಪ್ರಿಯಾದರ್ಶಿನಿ ಆಗಬೇಕು. ಮತ್ತು ವಾಲ್ಮೀಕಿ ರಾಮಾಯಣ ಆಗಿರಬಹುದು, ಬೇರೆ ಯಾವ ಇದರಲ್ಲಿಯೂ ಕೂಡ, ಚಿಂತನೆಯಲ್ಲಿಯೂ ಕೂಡ ಇದು ನಮಗೆ ಕಾಣೋದಿಲ್ಲ, ಶಮಿ ಕಾಣೋದಿಲ್ಲ. ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಜಯದಶಮಿಯ ದಿವಸ ರಾವಣ ಸತ್ತಿದ್ದಲ್ಲ. ಉತ್ತರದಲ್ಲೇನೋ ಬಹಳ ದೊಡ್ಡದಾಗಿ ಆಚರಣೆ ಮಾಡ್ತಾರೆ,
ಹಾಗಿಲ್ಲ. ಕಾರಣ ಏನು ಅಂದರೆ ಮಳೆಗಾಲ ಮುಗಿದ ಮೇಲೆ ಯಾವತ್ತೂ ಕೂಡ ಹೊರಡೋದು. ಯಾಕೆ ಎಲ್ಲರೂ ಆ ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ. ನೋಡಿ, ಹೈಮಂತಿಕೈಹಿ ಪ್ರಸೂನೈಹಿ ಅಂತ ಹೇಳೋದು. ಹೇಮಂತ ಋತುವಿನಲ್ಲಿ ತೋರುವ ಹೂವುಗಳು ತೋರಿದ್ದರಿಂದ ನಮ್ಮ ತಿಂಗಳ ಅವಧಿ ಮುಗಿದು ಹೋಯಿತು ಅಂತ ಹೇಳಿ ಸುಗ್ರೀವಾದಿಗಳು ಅಂಗದಾದಿಗಳು ಅಂದುಕೊಂಡ್ರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಸಂಗ್ರಹ ರಾಮಾಯಣದಲ್ಲಿ ಬರುತ್ತೆ. ಹೈಮಂತಿಕೈಹಿ ಪ್ರಸೂನೈಹಿ, ಹೇಮಂತ ಋತುವಿನಲ್ಲಿ ಮಾತ್ರ ಉಗಮಾಗುವ ಹೂವುಗಳನ್ನು ನೋಡಿ ಚಳಿಗಾಲ ಬಂದಿದೆ, ಚಳಿಗಾಲದಲ್ಲಿ 1 ತಿಂಗಳು ಕಳೆದಿದೆ ಅಂತ ಅಂದುಕೊಂಡ್ರು ಅಂತ ಉಂಟು. ಅದಾದ ಮೇಲೆ ಸೀತೆಯನ್ನು ಕಂಡು 1 ತಿಂಗಳು ಕಳೆದು ಆದ ಮೇಲೆ ಸೀತೆಯನ್ನು ಕಂಡು ಮತ್ತೆ ಮರಳಿ ಬಂದು ಮತ್ತೆ ಹೋಗಿ 3 ದಿವಸ ಸೇತುವೆಗಾಗಿ ಸಮುದ್ರ ರಾಜನ ಹತ್ರ ಕೇಳಲಿಕ್ಕೆ ಅಂತ ಮಲಗಿ, ಆಮೇಲೆ 5 ದಿವಸ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಿ, ಆಮೇಲೆ ಪ್ರಾಯ 28 ದಿವಸ ಯುದ್ಧ ಮಾಡಿ ಆಮೇಲೆ ತಗೊಂಡು ಬಂದಿದ್ದು. ಅದು ಹೆಂಗೆ ವಿಜಯದಶಮಿ ದಿವಸ ಕೊಲ್ಲಲಿಕ್ಕಾಗತ್ತೋ ದೇವರಿಗೆ ಗೊತ್ತು. ಅದರಿಂದಾಗಿ ವಿಜಯದಶಮಿ ದಿವಸ ರಾವಣನನ್ನು ರಾಮ ಕೊಂದದ್ದಲ್ಲ. ಅದರಿಂದಾಗಿ ಆ ಇಡೀ ಶ್ಲೋಕದ ಕಾನ್ಸೆಪ್ಟೇ ತಪ್ಪಿದೆ. ಅದನ್ನು ಹೇಳದೆ ಹೋದರೆ ಬಹಳ ಒಳ್ಳೆಯದು. ಬೇಕಾದ್ರೆ ಒಂದು ಗಿಡ, ಆ ಗಿಡವನ್ನು ನಾವು ದೇವರಿಗೆ ಅರ್ಪಣೆ ಮಾಡಿ ಅದರ ಎಲೆಯನ್ನು ನಾವು ಕೊಡ್ತೇವೆ ಅಂತ ಹೇಳಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದೇನು. ನಾವೀಗ ಹಾಗೆ ಮಾಡ್ಕೊಳ್ತಾ ಇಲ್ಲ. ಇನ್ನು ರಾಜರು ಯುದ್ಧ ಮಾಡುವಾಗ ಮಳೆಗಾಲವನ್ನು ಆರಿಸಿಕೊಳ್ಳುವುದಿಲ್ಲ. ಅದು ಹೆಂಗೆ ಇದು ಬಂತೋ ಗೊತ್ತಿಲ್ಲ. ಪ್ರಾಯ ಶರನ್ನವರಾತ್ರಿಯ ದಿವಸ ಆಚರಣೆ ಸರಿ, ಲಕ್ಷ್ಮೀದೇವಿಯ ಚಿಂತನೆ ವಿಶೇಷವಾಗಿ ಸರಿ. ಆಮೇಲೆ ವಿಜಯದಶಮಿ ಆಚಾರ್ಯರು ಈ ಭೂಮಿಗೆ ಬಂದರು ಅಂತನ್ನೋದು ಸಂಪ್ರದಾಯ, ಅಲ್ಲೇನು ಸ್ಪಷ್ಟವಾಗಿಲ್ಲ. ಆದರೆ ಸಂಪ್ರದಾಯ, ಯಾವ ವಿರೋಧವೂ ಇಲ್ಲ, ಒಪ್ಪಿಕೊಳ್ಳೋಣ. ಆದರೆ ಅದೇ ವಿಜಯದಶಮಿ ದಿವಸ ರಾವಣನನ್ನು ಕೊಂದಿದ್ದು, ಇದೇ ವಿಜಯದಶಮಿ ದಿವಸ ಅರ್ಜುನ ಸೋಲಿಸಿದ್ದು, ಇದಕ್ಕೆ ಪ್ರಬಲವಾದ ಆಧಾರಗಳಿಲ್ಲ. ಇದನ್ನೆಲ್ಲ ಗಮನಿಸಿ ನಾವು ಮಾಡಬೇಕಾದದ್ದು ಯಾವುದು? ಮಹಾನವಮಿಯ ದಿವಸ ವ್ಯಾಸಪೂಜೆ. ನೀವು ಈಗ ಸದ್ಯಕ್ಕೆ ಅರ್ಘ್ಯ ಪಾದ್ಯ ಮೊದಲಾದ ಷೋಡಶೋಪಚಾರ ಪೂಜೆಯನ್ನೇ ಮಾಡಿ, ಅದೇ ಮಾಡಬೇಕಾದ್ದು ಮಾಡಿ. ಆಮೇಲೆ ಶಿಷ್ಯರ ಚಿಂತನೆ ಏನಿದೆ ಅದನ್ನು ನಾವು ಮುಂದೆ ಮಾಡೋಣ. ಶಿಷ್ಯರ ಚಿಂತನೆ, ಯಾವ ಶಿಷ್ಯರನ್ನು ಹೇಗೆ ಹೇಳಬೇಕು, ಅವರಿಗೆ ಅರ್ಘ್ಯ ಪಾದ್ಯ ಮೊದಲಾದವುಗಳನ್ನು ಹೇಗೆ ಕೊಡಬೇಕು ಅಂತನ್ನೋದನ್ನು ಅದಾಮೇಲೆ ಹೇಳೋಣ. ಈಗ ಸಶಿಷ್ಯಾಯ ವೇದವ್ಯಾಸಾಯ ಪುರುಷಾಯ ಪ್ರಾರ್ಥನಾಂ ಸಮರ್ಪಯಾಮಿ. ಪುರುಷ ಏವೇದಂತರ್ವಂಜದ್ಭೂತಂಜಚ್ಚ ಭವ್ಯಂ ಉತಾಮೃತತ್ವಶ್ಚೇತಾನೋ ಯದನ್ನೇನಾತಿರೋಹತಿ. ಸಶಿಷ್ಯಾಯ ವೇದವ್ಯಾಸಾಯ ಪುರುಷಾಯ ಆಸನಂ ಸಮರ್ಪಯಾಮಿ ಅಂತ ಹೀಗೆ ಈ ಪುರುಷ ಸೂಕ್ತದ ರೀತಿಯಲ್ಲಿ ಪೂಜೆ ಮಾಡೋದನ್ನು ಹೇಳಿದ್ದಾರೆ. ಅದರಲ್ಲಿ ವೇದವ್ಯಾಸರ ಹೆಸರನ್ನು ಸೇರಿಸಿಕೊಂಡು ಷೋಡಶೋಪಚಾರ ಪೂಜೆಯನ್ನು ಮಾಡಿ, ಅದೇ ವ್ಯಾಸ ಪೂಜೆ. ಹೀಗೆ ಮಾಡಿದರೆ ನಮಗೆ ಶಾಸ್ತ್ರಗಳು ಒಲಿತವೆ. ವೇದವ್ಯಾಸರ ಪೂಜೆ ಮಾಡೋದು ಹಾಗಾಗಿ. ಅದರಿಂದ ಅಧ್ಯಯನ ಅನ್ನೋದು ಜೀವನದ ಉಸಿರು. ಆ ಉಸಿರನ್ನು ಕಳ್ಕೊಳ್ಬಾರದು. ಹಾಗೆ ಮುಂದುವರಿಯಿರಿ, ಇದು ಅನಿವಾರ್ಯ. ನಾವು ಈಗ ಮಾಡ್ತಾ ಇದ್ದೇವಲ್ಲ, ಇದು ಶಾಸ್ತ್ರದಲ್ಲಿ ಸಾಕಷ್ಟು ಪ್ರೂಫ್ ಸಿಗಲ್ಲ, ಸಂಪ್ರದಾಯದಲ್ಲಿ ಇಳಿದು ಬಂದಿದೆ. ಹೇಳಿದರೆ ಸಂಪ್ರದಾಯ ವಿರೋಧಿ, ಮೊದಲೇ ಜಗತ್ತು ನಾಸ್ತಿಕ್ಯದತ್ತ ಸಾಗುತ್ತಾ ಇದೆ, ಇವರಿನ್ನೂ ಮಾಡ್ತಾರೆ ಅಂತ. ಆದರೆ ನಾಸ್ತಿಕ್ಯದತ್ತ ಜಗತ್ತು ವಾಲಿದ್ಯಾಕೆ? ಆಸ್ತಿಕ್ಯ ಪ್ರಬಲವಾಗಿಲ್ಲದೆ ಇರೋದರಿಂದ. ಆಸ್ತಿಕ್ಯದ ಹಿಂದೆ ಇರುವ ಚಿಂತನೆಗಳು, ಲಾಜಿಕ್ಗಳು ಮತ್ತು ಇದು ಔಚಿತ್ಯವನ್ನು ಕಳೆದುಕೊಂಡದ್ದರಿಂದ.
ಬಹಳ ಜನ ನಾಸ್ತಿಕರಾಗಿರೋದು ಯಾಕೆ, ಬಹಳ ಜನ ಆಸ್ತಿಕತೆಯತ್ತ ಒಲವಿಲ್ಲದೆ ಇರೋದು ಯಾಕೆ ಅಂದರೆ, ಆಸ್ತಿಕರು ಔಚಿತ್ಯಪೂರ್ಣವಾಗಿ, ಆಸ್ತಿಕರಲ್ಲಿ ಕೆಲವರು ಔಚಿತ್ಯಪೂರ್ಣವಾಗಿ ನಡೆದುಕೊಳ್ಳದೇ ಇರೋದರಿಂದ. ಇದನ್ನೆಲ್ಲ ಗಮನಿಸಿ ಹೀಗೆ ಮಾಡಿದ್ರೆ ಒಳ್ಳೆಯದಿತ್ತು, ಒಳ್ಳೆಯದು, ಹೀಗೆ ಮಾಡೋಣ. ಅದರಿಂದಾಗಿ ನಾವೇನು ಬಂಡಾಯ ಹೇಳ್ತಾ ಇಲ್ಲ, ಇದು ಮಾಡಿದ್ರೆ ಒಳ್ಳೆಯದು ಅಂತಷ್ಟೇ ಹೇಳ್ತಾ ಇರೋದು. ಇದು ಶಾಸ್ತ್ರದ ಹಿನ್ನೆಲೆಯಲ್ಲಿದೆ ಅಂತಷ್ಟೇ ಹೇಳ್ತಾ ಇರೋದು. ಅದರಿಂದ ಈ ತರಹದ ಚಿಂತನೆ ಅಲ್ಲದೆ ಈ ಸರ್ತಿಯ ವೇದವ್ಯಾಸರ ಪೂಜೆಯನ್ನು ಮಾಡಿ ಮಹಾನವಮಿಯ ದಿವಸ ಮಾರನೇ ದಿವಸ ವಿಸರ್ಜನೆ ಮಾಡಿ ಹೊಸ ಅಧ್ಯಯನಕ್ಕೆ ನಾವು ರೆಡಿ ಆಗ್ತೇನೆ ಅಂತ ಹೇಳಿ ಚಿಂತನೆ ಮಾಡಿ, ಹೀಗೆ ಈ ತರಹ ಎಲ್ಲ ಮಾಡ್ತಾ ಇದ್ದರೆ ನಾವು ಲಕ್ಷ್ಮಿಯಲ್ಲಿ ಕೇಳಿಕೊಂಡ್ರೆ ಸಂಪತ್ತು ಏನಿದೆ ಅದು ಅಧ್ಯಯನ ಭರಿತವಾಗಿರಬೇಕು. ಸಂಪತ್ತು ಅಂದರೆ ಜ್ಞಾನ ಸಂಪತ್ತು, ದ್ರವ್ಯ ಸಂಪತ್ತು ಎರಡೂ ಒಟ್ಟಿಗೆ ಇರಬೇಕು, ಅದು ಸಂಪತ್ತು. ಲಕ್ಷ್ಮಿ ಅಂತ ಹೇಳಿದರೆ ಕೀರ್ತಿ, ಸಮೃದ್ಧಿ, ಹೊರಗಡೆಯ ಸಂಪತ್ತು, ಒಳಗಡೆಯ ಸಂಪತ್ತು ಎಲ್ಲ ಸೇರಿ ಲಕ್ಷ್ಮಿ. ಹೀಗಾಗಿ ಲಕ್ಷ್ಮಿ ನಮಗೆ ಒಲಿದ್ರೆ ಇವೆಲ್ಲ ಒಟ್ಟಿಗೆ ಬರ್ತದೆ, ಒಂದೊಂದೇ ಅಲ್ಲ, ಅದೆಲ್ಲ ಒಟ್ಟಿಗೆ ಬೇಕಲ್ವೇ. ಆ ತರಹದ ಸಮೃದ್ಧಿಯನ್ನು ನಾವು ಕೇಳ್ಕೊಳ್ಬೇಕು ಅಂದರೆ ಹೀಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಲ್ಲಿಗೆ ಸುಮಾರು 7ನೇ ರುಕ್ಕಾಯಿತು. ಇದರ ಬೇರೆ ಆಯಾಮಗಳನ್ನು, ಇದೇ ಶ್ಲೋಕದ್ದು ಬೇರೆ ಆಯಾಮಗಳನ್ನು ನಾವು ಚಿಂತನೆ ಮಾಡೋಣ. ಅದನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.